ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಅಂತಕ್ಕಂಥ ಒಂದು ಚಾನಲನ್ನು, ಆ ಚಾನಲಲ್ಲಿ ಬರುವಂತಹ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಮಾಹಿತಿಯನ್ನು ತಗೊಂಡು ನೀವೇ ಖುದ್ದಾಗಿ ಇದನ್ನು ಒಂದು ಪರಿಹಾರವನ್ನು ಮಾಡ್ತೀರಾ. ಸೊ ಮಾಡಿದಾಗ ಒಂದಷ್ಟು ಜನಕ್ಕೆ ಬಹಳ ಒಂದು ಒಳ್ಳೆಯ ಫಲಗಳು ಬಂದಿದೆ. ಅಂದರೆ 90% ತುಂಬ ಚೆನ್ನಾಗಿರ್ತಕ್ಕಂಥ ಫಲಗಳು ಬಂದಿದೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ತುಂಬ ತೊಂದರೆಗಳಾಗದಾಗ, ಜೀವನದಲ್ಲಿ ತುಂಬ ಕಷ್ಟಗಳು ಬಂದಾಗ ಈ ಪರಿಹಾರಗಳು ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಈಗ ನಾವು ಹೇಳಿರ್ತೀವಿ ಒಂದು 3 ತಿಂಗಳು ಈ ಒಂದು ಪರಿಹಾರವನ್ನು ಮಾಡಿ ಅಂತ. 1 ತಿಂಗಳಲ್ಲೇ ಪರಿಹಾರ ಆಗುವಂಥದ್ದಿದೆ ಕೆಲವರಿಗೆ, ಆ ಪೂಜೆಯನ್ನು ಮಾಡಿದಾಗ. ಕೆಲವರಿಗೆ 3 ತಿಂಗಳಾಗೋದಿದೆ. ಅಥವಾ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಡಬಲ್ ಆಗುತ್ತೆ. ಅಂದರೆ ಆ ಒಂದು ನಾವು 90 ದಿನಗಳ ಒಂದು ಏನು ಹೇಳಿರ್ತೀವಿ ಅದು ಡಬಲ್ ಆಗಿ 180 ದಿನಗಳ ಒಂದು ಸಿದ್ಧಿನೂ ಕೂಡ ಆಗುತ್ತೆ. ಆದರೆ ಖಡಾಖಂಡಿತವಾಗಿ ನಿಮ್ಗೆ ಹೇಳೋದೇನು ಅಂದರೆ, ನಿಮ್ಮಲ್ಲಿ ಶ್ರದ್ಧೆ, ಭಕ್ತಿ, ಒಳ್ಳೆಯ ಮನಸ್ಸು, ಪರೋಪಕಾರ ಇವೆಲ್ಲವೂ ಇತ್ತು ಅಂದರೆ ಮನಸ್ಸಲ್ಲಿ, ಖಂಡಿತ ಇದಕ್ಕೆ ಫಲ ಸಿಗುತ್ತೆ, ಅನುಕೂಲಗಳು ಬೇಗ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ನಿಮಗೆ ಬೇಗ ಪರಿಹಾರ ಆಗಬೇಕಾ, ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಳಿ, ಆತ್ಮಶುದ್ಧಿಯನ್ನು ಇಟ್ಕೊಳ್ಳಿ. ಇಲ್ಲ ನಾನು ಮಾಡಲೇಬೇಕು ಅಂತಕ್ಕಂಥದ್ದು ಗುರುವಿನ ಮೇಲೆ ವಿಶ್ವಾಸ ಇಟ್ಕೊಂಡು ಮಾಡಿದಾಗ ಒಂದಷ್ಟು ಅನುಕೂಲಗಳಾಗತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ನೋಡಿ ಎಷ್ಟೋ ಜನ ಏನು ಮಾಡಿದ್ದಾರೆ, ಈ ತುಂಬ ಥರ ವೇಷಗಳನ್ನ ಹಾಕ್ಕೊಂಡು ನಾನು ಯಕ್ಷಿಣಿ ಬಗ್ಗೆ ಮಾತಾಡ್ತೀನಿ ಅಂಥೇಳಿ ಏನೋ ಹುಚ್ಚುಚ್ಚಾಗಿ ಮಾತಾಡಿದ್ದಿದೆ ಎಷ್ಟೋ ಚಾನಲ್ಗಳಲ್ಲಿ. ಯಕ್ಷಿಣಿಯರ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆ ದೇವಿಯನ್ನು ಒಂದು ಸಿದ್ಧಿಸ್ಕೊಂಡಿರಬೇಕು, ದೇವಿಯ ಬಗ್ಗೆ ಗೊತ್ತಿರಬೇಕು. ಆಗ ಮಾತಾಡಿಕೊಂಡಾಗ ಅದು ಕರೆಕ್ಟಾಗಿ ಬರುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ಒಂದು ದೇವಿಯರದ್ದು ಮಾಡಿ, ನೀವು ಭೈರವಿದು ಮಾಡಿ, ಮಹಾಮಾಯೆ, ಮಹಾಶಕ್ತಿ, ಮಹಾಕಾಳಿ, ಮಹಾಯಕ್ಷಿಣಿ, ಮಹಾಯೋಗಿನಿ, ಈ ಥರದ್ದೆಲ್ಲ ಯಾವುದಾದ್ರು ಮಾಡಿ ನೀವು. ಆದರೆ ಮಾಡುವಾಗ ಶ್ರದ್ಧೆ, ಭಕ್ತಿ, ಒಂದೇ ಮನಸ್ಸು, ಒಂದೇ ಗುರಿ, ಒಂದೇ ಧ್ಯೇಯ ಇಟ್ಕೊಂಡು ನೀವು ಮಾಡಿದಾಗ ನಿಮಗೆ ಬಹಳಷ್ಟು ಅನುಕೂಲಗಳಾಗುವಂಥದ್ದು ಇರುತ್ತೆ. ಯನ್ಮಯ ಭಕ್ತಿಯುಕ್ತೇನ ಫಲಂ ಪುಷ್ಪಂ ಪತ್ರಂ ತೋಯಂ ಅಂತ ಹೇಳಿದ್ದಾರೆ. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ, ಅದಕ್ಕೆ ಕೃಷ್ಣನ ಜಗದ್ಗುರು ಅಂತ ಹೇಳಿ ಕರಿತೀವಿ. ಫಸ್ಟು ಉಪದೇಶ ಕೊಟ್ಟಿದ್ದು ಅರ್ಜುನನಿಗೆ, ತದನಂತರ ಇಡೀ ಜಗತ್ತಿಗೆ ಆಗೋ ಥರ ಅವರು ಉಪದೇಶವನ್ನು ಕೊಟ್ಬಿಟ್ರು ಭಗವದ್ಗೀತೆಯಲ್ಲಿ. ಹಾಗಾಗಿ ಭಗವದ್ಗೀತೆಯನ್ನು ನಾವು ಮಹಾಪವಿತ್ರ ಗ್ರಂಥ ಅಂತೇಳಿ ಕರಿತೀವಿ. ಎಲ್ಲೇ ಹೋದರೂ ಕೂಡ ನಾವು ಆ ಪವಿತ್ರ ಗ್ರಂಥವನ್ನು ನಮ್ಮ ಮನೆಯಲ್ಲಿ ನಾವು ಇಟ್ಕೊಂಡಿರಲೇಬೇಕು ಅಂತಕ್ಕಂಥ ಒಂದು, ಇಲ್ಲಾಂದರೆ ನಾವು ಹಿಂದೂನೇ ಅಲ್ಲ ಅಂತ ನಾವು ಹೇಳ್ಬೋದು, ಅಷ್ಟು ನಾವು ಕಂಡೀಷನ್ ಆಗಿ ಹೇಳುವಂಥದ್ದು ಇರುತ್ತೆ. ಹಾಗಾಗಿ ಈ ಶ್ರೀಕೃಷ್ಣನು ಹೇಳಿರುವಂತೆ ಯನ್ಮಯ ಭಕ್ತಿಯುಕ್ತೇನ ಫಲಂ ಒಂದು ಹಣ್ಣು, ಪುಷ್ಪಂ ಒಂದು ಹೂವು, ತೋಯಂ ಒಂದು ಉದ್ದರಣೆ ನೀರು. ನೀನು ಏನಾದರೂ ಕೊಡು ನನಗೆ, ನಾನು ಸ್ವೀಕಾರ ಮಾಡ್ಕೊಳ್ತೀನಿ, ಆದರೆ ಭಕ್ತಿಯಿಂದ ಕೊಡು, ಶ್ರದ್ಧೆಯಿಂದ ಕೊಡು, ಒಂದೇ ಮನಸ್ಸಿಂದ ಕೊಡು ಅಂಥೇಳಿ ಭಗವಂತ ಹೇಳಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನಾವು ಹೇಳುವಂತಹ ಪರಿಹಾರಗಳು ನೀವು ಮಾಡ್ಕೊಳ್ಳುವಾಗ ನಿಮ್ಮಲ್ಲಿ ಈ ಒಂದು ಸದ್ಗುಣಗಳು ಇರಲೇಬೇಕಾಗತ್ತೆ. ಹಾಗಾಗಿ ಈ ಒಂದು ಚಾನಲ್ ಮುಖಾಂತರ ಸಾಕಷ್ಟು ಸರಳ ಪರಿಹಾರಗಳನ್ನ ನಿಮಗೆ ಹೇಳ್ತಾ ಇರ್ತೀವಿ. ಅಥವಾ ಏನಾದರೂ ತುಂಬ ದೊಡ್ಡ ದೊಡ್ಡ ಸಿದ್ಧಿಗಳಿದ್ದಾಗ, ದೊಡ್ಡ ದೊಡ್ಡ ಮಂತ್ರಗಳಿದ್ದಾಗ ಬಂದು ಸಂಪರ್ಕ ಮಾಡಿ ತಗೊಂಡು ಅದನ್ನು ಕರೆಕ್ಟಾಗಿ ನಿಮ್ಮವಾಗಿ ಪಾಲನೆ ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳ್ತೀವಿ. ಹಾಗಾಗಿ ನಾನು ನಿಮಗೆ ಯಾವಾಗಲೂ ಕೂಡ ಬಹಳ ಸರಳವಾಗಿರ್ತಕ್ಕಂಥ, ಅನುಕೂಲಕರವಾಗಿರ್ತಕ್ಕಂಥ, ನಿಮಗೆ ಯಾವುದೇ ಒಂದು ಜಾಸ್ತಿ ಅದು ಬರ್ಡನ್ ಆಗದೇನೆ, ಕಷ್ಟಪಡ್ದೇನೆ ಮಾಡುವಂಥ ಸರಳ ಉಪಾಯಗಳನ್ನ ಕೊಡ್ತಾ ಇರ್ತೀನಿ. ಇವತ್ತು ಕೂಡ ನಿಮಗೊಂದು ತಾಂತ್ರಿಕ ಸಲಹೆಯನ್ನು ಕೊಡ್ತೀನಿ ನಾನು. ಅದನ್ನು ನೀವು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಈ ಒಂದು ಉಪಾಯಗಳು ಸುಮ್ಮನೆ ಏನೋ ಒಂದು ಯಾರೋ ಒಂದು ಹೇಳಿರೋದೋ ಅಥವಾ ಎಲ್ಲೋ ಒಂದು ಕಡೆ ಬರೆದಿರೋದೋ ಅದಲ್ಲ. ಸ್ವತಃ ಪ್ರಯೋಗ ಮಾಡಿ
ಅದರಿಂದ ಫಲವನ್ನು ಪಡ್ಕೊಂಡು ಆಮೇಲೆ ಕೊಡುವಂತಹ ಒಂದು ಸರಳ ಪರಿಹಾರಗಳಿದು. ಇದನ್ನು ನೀವು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇತ್ತು ಅಂತ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ಇದನ್ನು ನೀವು ಮಾಡ್ಬೋದು. ಬಹಳ ಸರಳವಾಗಿ ಮಾಡುವಂಥದ್ದು. ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಒಂದು ಹಿಡಿ ಕಡಲೆಕಾಳನ್ನು ಬಲಗೈಯಲ್ಲಿ ಇಟ್ಕೋಬೇಕು. ಯಾವತ್ತು ಇಟ್ಕೋಬೇಕು? ಗುರುವಾರದ ದಿನ ಇಟ್ಕೋಬೇಕು. ಇದು ತಾಂತ್ರಿಕ ಪರಿಹಾರ ನಿಮಗೆ ನಾನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು. ಒಂದು ಹಿಡಿ ಕಡಲೆಕಾಳನ್ನು ಬಲಗೈಯಲ್ಲಿ ಇಟ್ಕೋಬೇಕು. ಗುರುವಿನ ಮಂತ್ರ ಓಂ ರಾಮ್ ಹ್ರೀಂ ರೌಂ ಸಹ ಅನ್ನುವಂತಹ ಮಂತ್ರವನ್ನು 1008 ಸಲ ಬಾರಿ ಹೇಳಬೇಕು. ನಿಮಗೆ ನಾನು ಹೇಳೋದು ಸ್ವಲ್ಪ ಫಾಸ್ಟ್ ಅನಿಸಿದ್ರೆ ಇನ್ನೂ ಒಂದು ಸಲ ಹೇಳ್ತೀನಿ. ಓಂ ರಾಮ್ ಹ್ರೀಂ ರೌಂ ಸಹ ಗುರುವೇ ನಮಃ 1008 ಸಲ ಹೇಳಬೇಕು. 1008 ಸಲ ಹೇಳಿ ಈ ಒಂದು ಹಿಡಿ ಕಡಲೆಕಾಳನ್ನು ನಿಮ್ಮ ತಲೆಯ ಮೇಲೆ 3 ಸತಿ ಪ್ರದಕ್ಷಿಣೆ, 3 ಸತಿ ಅಪ್ರದಕ್ಷಿಣೆ. ಕಡಲೆಕಾಳು ಹಿಂಗೆ ಇಟ್ಕೊಂಡಿರ್ತೀರ, ಇದನ್ನು ಓಂ ರಾಮ್ ಅದನ್ನೇ ನೋಡಬೇಕು, ಕೈಯನ್ನೇ ನೋಡಬೇಕು. ಓಂ ರಾಮ್ ರೀಂ ರೌಂ ಸಹ ಗುರುವೇ ನಮಃ 1008 ಸಲ ಹೇಳಾದ್ಮೇಲೆ ನಿಮಗೆ ಇದು ಕನ್ಫ್ಯೂಸ್ ಆಯ್ತಾನೆ, ಒಂದು ಜಪಮಾಲೆ ಇಟ್ಕೊಳ್ಳಿ ಬೇಕಾದ್ರೆ ಈ ಕೈಯಲ್ಲಿ. ಜಪಮಾಲೆ ಇಟ್ಕೊಂಡು ಒಂದೊಂದೇ ಜಪವನ್ನು ಎಣಿಸ್ತಾ ಇರಿ. ಯಾಕಂದ್ರೆ ನಮ್ಗೆ ರೂಢಿ ಆಗಿರೋದ್ರಿಂದ ನಾವು ಲಕ್ಷ ಜಪ ಮಾಡಬೇಕಾದ್ರೂ ನಮ್ಗೆ ಜಪಮಾಲೆ ಬೇಕಾಗಿಲ್ಲ, ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಆಗೋಗುತ್ತೆ. ಆದರೆ ನಿಮಗೆ ಕನ್ಫ್ಯೂಸ್ ಆಗೋದ್ರಿಂದ ಜಪಮಾಲೆ ಇಟ್ಕೊಂಡು ಹೇಳ್ಕೊಳ್ಳಿ. 1008 ಸಲ ಮಾಡಿ, 3 ಸಲ ಬಲಗಡೆಗೆ, 3 ಸಲ ಎಡಗಡೆಗೆ, ತಲೆ ಮೇಲಿಂದ 3 ಸಲ ಇಡೆ ತೆಗೆದುಬಿಡಿ. ಇಡೆ ತೆಗೆದು ಆ ಒಂದು ಕಡಲೆಕಾಳನ್ನು ಏನು ಮಾಡಬೇಕು, ಒಂದು ಬಟ್ಲಲ್ಲಿ ನೀರಿಟ್ಟು, ಹಳೆಯ ಪಾತ್ರೆ ಆಗಿರಬೇಕು ಅದು, ಆ ಥರ ಹಳೆಯ ಪಾತ್ರೆಯಲ್ಲಿ ಒಂದು ಬಟ್ಲಲ್ಲಿ ನೀರಿಟ್ಬಿಟ್ಟು ಆ ನೀರು ಒಳಗಡೆ ಈ ಕಡಲೆಕಾಳನ್ನು ಹಾಕಿಬಿಡಿ. ಕಡಲೆಕಾಳನ್ನು ಹಾಕಿ 3 ದಿವಸ ಹಾಗೆ ಬಿಟ್ಬಿಡಿ. 3 ದಿವಸ ಆದ ನಂತರ ಈ ಕಡಲೆಕಾಳನ್ನು ನಿಮ್ಮ ಯಾವುದಾದ್ರೂ ಒಂದು ಭೂಮಿಯಲ್ಲೋ ಅಥವಾ ಯಾವುದಾದ್ರೂ ಒಂದು ಪಾಟ್ನಲ್ಲೋ ಅಥವಾ ಯಾರು ತುಳಿದಿರೋ ಜಾಗಕ್ಕೋ ಇದನ್ನು ಹಾಕಿಬಿಡಿ ಕಡಲೆಕಾಳನ್ನು. ಆ ನೀರನ್ನು ನೀವೇನು ಮಾಡಬೇಕಂತ ಹೇಳಿದ್ರೆ ತೆಂಗಿನ ಮರದ ಕೆಳಗಡೆ ಹಾಕಬೇಕು. ಈ ನೀರನ್ನು ತೆಂಗಿನ ಮರದ ಕೆಳಗಡೆ ಹಾಕಬೇಕು. ಇದು ಹಾಕೋದ್ರಿಂದ ಗುರುದೋಷ, ದೃಷ್ಟಿದೋಷ, ಕ್ರೂರವಾಗಿರ್ತಕ್ಕಂಥ ಗೃಹದೃಷ್ಟಿ, ವಾತದೃಷ್ಟಿ, ಕಾಕದೃಷ್ಟಿ ಇಂತಹ ದೃಷ್ಟಿದೋಷಗಳೆಲ್ಲ ಹೋಗಿ ಒಂಥರ ನೆಗೆಟಿವ್ ಎನರ್ಜಿಗಳಾಗಿರುತ್ತೆ ಹೊರಗಡೆ ಎಲ್ಲ ಸುತ್ತಾಡಿದಾಗ. ಆ ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅನುಕೂಲ ಆಗುತ್ತೆ. ಇದನ್ನು 3 ಗುರುವಾರ ಅಥವಾ 5 ಗುರುವಾರ ಇದನ್ನು ಮಾಡಬೇಕು. ಪ್ರತಿ ಗುರುವಾರನೂ ಇದೇ ಥರ ಮಾಡಬೇಕು. ಕಡಲೆಕಾಳಲ್ಲಿ ಹಾಕಬೇಕು, 3 ದಿನ ಬಿಡಬೇಕು. ಈ ಥರ ಕಡಲೆಕಾಳನ್ನು ಹಾಕಿ ನೀರನ್ನು ತೆಂಗಿನ ಮರದ ಕೆಳಗಡೆ ಹಾಕಬೇಕು. ಇದೇ ಥರ ನೀವು ಮಾಡ್ಕೊಂಬಂದರೆ ಜೀವನದಲ್ಲಿ ಅನುಕೂಲ, ಅಭಿವೃದ್ಧಿ ಮತ್ತು ಒಳ್ಳೆಯ ಒಂದು ಯೋಗ ಬರುತ್ತೆ. ಈ ರೀತಿ ಪರಿಹಾರ ನಿಮಗೆ ಈ ಒಂದು ಚಾನಲ್ನ ಮುಖಾಂತರ ನಾನು ಕೊಡ್ತಾ ಇರ್ತೀನಿ. ಇನ್ನು ಮುಂದಿನ 1 ತಿಂಗಳಲ್ಲಿ ಕ್ಲಾಸ್ ಇರೋದ್ರಿಂದ ನಿಮಗೆಲ್ಲ ಆಸಕ್ತಿ ಇದ್ದರೆ ಖಂಡಿತ ಬಂದು ಕ್ಲಾಸ್ಗೆ ಸೇರ್ಕೊಳ್ಳಿ. ನಮ್ಮನ್ನು ಸಂಪರ್ಕ ಮಾಡಿ, ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿರ್ತೀನಿ. ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆಗಳಾಗಿದ್ದರೆ, ದೃಷ್ಟಿ ದೋಷಗಳಾಗಿದ್ದರೆ, ಅಥವಾ ಯಾವುದಾದ್ರೂ ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕು, ಅಥವಾ ಮನೆಯ ವಾಸ್ತುವನ್ನು ನೋಡಬೇಕು, ಅಥವಾ ಏನಾದರೂ ಒಂದು ಸಮಸ್ಯೆಗಳಿದೆ ಅಂತ ಹೇಳಿದರೆ ಖಂಡಿತ ಒಂದು ಸಂಪರ್ಕ ಮಾಡಿ, ನಿಮಗೆ ನಾನು ಪರಿಹಾರವನ್ನು ಮಾಡಿಕೊಡ್ತೀನಿ. ಮತ್ತು ಅದರ ಜೊತೆಗೆ ಆ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂಥೇಳಿ ಯಕ್ಷಿಣಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂಥೇಳಿ ಶಿರಡಿ ಸಾಯಿಬಾಬಾ ಮಂತ್ರಾಲಯದ ಮಹಾ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದವ್ರಿಗೆಲ್ಲರಿಗೂ ಕೂಡ ಒಳ್ಳೆಯ ಒಂದು ಅನುಕೂಲ ಆಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.